ನಮಸ್ತೆ, ನಾನು ಚಂದ್ರಕಲಾ ನೀರಾಳ, ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರ ತರಗತಿಗೆ ಆತ್ಮೀಯ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪಾಠ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಸಮಯವನ್ನು ಗಣನೆ ಮಾಡೋಣ ಅನ್ನುವ ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ವಾ, ಗ್ರೀನಿಚ್ ಸಮಯ ಸುಮಾರು ಮಧ್ಯಾಹ್ನ 12 ಗಂಟೆ ಆಗಿರುವಾಗ ಭಾರತದ ಸಮಯ ಎಷ್ಟಾಗಿರಬಹುದು? ಗ್ರೀನಿಚ್ ಅಂತ ಹೇಳಿದ್ರೆ 0 ಡಿಗ್ರಿ 0 ಡಿಗ್ರಿ ಅಲ್ವಾ. ಅಲ್ಲಿಂದ ನಮ್ಮ ಭಾರತದ ಪ್ರಮಾಣ ರೇಖಾಂಶ ಎಷ್ಟು? 80 ಡಿಗ್ರಿ ಪೂರ್ವ ರೇಖಾಂಶ ಅಲ್ವಾ. ಅಲ್ಲಿಗೆ ಇರುವ ಸಮಯ ವ್ಯತ್ಯಾಸ ಎಷ್ಟು ಅಂದ್ರೆ ಇಲ್ಲಿ ಗ್ರೀನಿಚ್ ಅಲ್ಲಿ 12 ಗಂಟೆ ಆಗಿರುವಾಗ ಭಾರತದಲ್ಲಿ ಎಷ್ಟಾಗಿರ್ಬೋದು ಸಮಯ ಅಂತೇಳಿ ಕೇಳಿದ್ದಾರೆ. ಹೇಗೆ ನಮ್ಗೆ ಅದನ್ನು ಕಂಡುಹಿಡಿಬಹುದು? ಮೊದಲು ಗ್ರೀನಿಚ್ ಮತ್ತೆ ಭಾರತ ಎಂಬಿ ಸ್ಥಳಗಳೊಳಗಿನ ರೇಖಾಂಶ ರೇಖೆಗಳ ವ್ಯತ್ಯಾಸ ಎಷ್ಟು? 82 ಡಿಗ್ರಿ ಅಥವಾ 82 ಡಿಗ್ರಿ 30 ನಿಮಿಷ. ಇನ್ನು ಮೊದಲಿನ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ 15 ಡಿಗ್ರಿ ರೇಖಾಂಶಕ್ಕಿರುವ ಸಮಯ ವ್ಯತ್ಯಾಸ ಅಂತ ಹೇಳುದು 1 ಗಂಟೆ. ಹಾಗಿರುವಾಗ 82 ಡಿಗ್ರಿ ರೇಖಾಂಶಕ್ಕಿರುವ ಸಮಯ ವ್ಯತ್ಯಾಸ ಹೇಗೆ ಕಂಡು ಹುಡುಕುದು? 82 ಡಿಗ್ರಿ 30 ನಿಮಿಷ ಭಾಗಿಸು 15 ಆಗ ಎಷ್ಟು ಸಿಗ್ತದೆ? 5.5 ಗಂಟೆಗಳು ಅಲ್ವಾ. ಅಂದ್ರೆ 5 ಗಂಟೆ 30 ನಿಮಿಷ ಅಂತೇಳಿ ನಮ್ಗೆ ಗೊತ್ತಾಯ್ತು. ಇನ್ನು ಭಾರತದ ಸಮಯ ಈಗ ನಮ್ಗೆ 5 ಗಂಟೆ 30 ನಿಮಿಷ ಅಂತೇಳಿ ಸಿಕ್ಕಿತು. ಇನ್ನು ಭಾರತದ ಸಮಯವನ್ನು ಹೇಗೆ ಕಂಡು ಹುಡುಕಬಹುದು? ಗ್ರೀನಿಚಿನ ಸಮಯ ಕೂಡಿಸು ಸಮಯ ವ್ಯತ್ಯಾಸ ಅಂದ್ರೆ 12 ಗಂಟೆ ಅಲ್ವಾ. ಗ್ರೀನಿಚಿನ ಸಮಯ 12 ಗಂಟೆ. ಆಮೇಲೆ ನಮ್ಗೆ ಸಿಕ್ಕಿದ ಸಮಯ ವ್ಯತ್ಯಾಸ ಎಷ್ಟು? 5 ಗಂಟೆ 30 ನಿಮಿಷ. ಇದೆರಡನ್ನು ಕೂಡಿಸಿದಾಗ ನಮ್ಗೆ ಉತ್ತರ ಸಿಗ್ತದೆ 5:30 PM ಅಲ್ವಾ. ಈಗ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೇನೆ. ಮಕ್ಕಳೇ, ಇನ್ನು ಮುಂದೆ ಇದೇ ಚಟುವಟಿಕೆಯಲ್ಲಿ ಕೊಟ್ಟಿರುವಂತಹ ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಸೋಮವಾರ ರಾತ್ರಿ 11 ಗಂಟೆ ಆಗಿರುವಾಗ ಜಪಾನಿನ ಸಮಯ ಎಷ್ಟಾಗಿರಬಹುದು? ಅಂದ್ರೆ ಭಾರತದಿಂದ ಜಪಾನ್ ವರೆಗಿನ ರೇಖಾಂಶ ವ್ಯಾಪ್ತಿ ಎಷ್ಟು? ಭಾರತ 82 ಡಿಗ್ರಿ ಪೂರ್ವ, ಅದೇ ತರ ಜಪಾನ್ 135 ಡಿಗ್ರಿ ಪೂರ್ವ. ಆಗ ಈ ಭಾರತದಿಂದ ಜಪಾನ್ ವರೆಗಿನ ರೇಖಾಂಶ ವ್ಯಾಪ್ತಿಯನ್ನು ಹೇಗೆ ನಾವು ಕಂಡು ಹಿಡಿಯುವುದು? 135 ಡಿಗ್ರಿಯಿಂದ 82 ಡಿಗ್ರಿಯನ್ನು ಕಳಿಬೇಕಲ್ವಾ. ಆಗ 52 ಡಿಗ್ರಿ ಅಂತೇಳಿ ನಮ್ಗೆ ಉತ್ತರ ಸಿಗ್ತದೆ. ಇನ್ನು 1 ಡಿಗ್ರಿ ರೇಖಾಂಶಕ್ಕೆ ಇರುವ ಸಮಯ ವ್ಯತ್ಯಾಸ 4 ನಿಮಿಷಗಳಂತೇಳಿ ನಾವು ಮೊದಲಿನ ತರಗತಿಯಲ್ಲಿ ಕಲ್ತಿದ್ದೇವೆ ಅಲ್ವಾ. ಆಗ 52 ಡಿಗ್ರಿ ರೇಖಾಂಶಕ್ಕೆ ಎಷ್ಟು ಸಮಯ ವ್ಯತ್ಯಾಸ ಇರಬಹುದು? ಹೇಗೆ ಅದನ್ನು ಕಂಡು ಹಿಡಿಯುವುದು? 52 ಡಿಗ್ರಿ ಗುಣಿಸು 4 ಆಗ 210 ನಿಮಿಷಗಳಂತೇಳಿ ನಮ್ಗೆ ಸಿಗ್ತದೆ ಅಲ್ವಾ. ಈ 210 ನಿಮಿಷಗಳಂದ್ರೆ 3 ಗಂಟೆ 30 ನಿಮಿಷಗಳು. ಇನ್ನು ಜಪಾನ್ ಇರುವುದು ಭಾರತದಿಂದ ಪೂರ್ವಕ್ಕೆ, ಆದ ಕಾರಣ ಏನಾಗ್ತದೆ? ಜಪಾನಿನ ಸಮಯವು ಭಾರತಕ್ಕಿಂತ 3.5 ಗಂಟೆಗಳಷ್ಟು ಮುಂದಕ್ಕೆ ಇರ್ತದೆ ಅಲ್ವಾ. ಆಗ ಭಾರತದಲ್ಲಿ ಸಮಯವು ಸೋಮವಾರ ರಾತ್ರಿ 11 ಗಂಟೆ ಆಗಿರುವಾಗ ಜಪಾನಿನ ಸಮಯ ಸೋಮವಾರ ರಾತ್ರಿ 11 ಗಂಟೆಗೆ ಈ 3.5 ಗಂಟೆಗಳನ್ನು ಕೂಡಿಸ್ಬೇಕು. ಆಗ ಮಂಗಳವಾರ ಬೆಳಗ್ಗೆ 2.5 ಗಂಟೆ ಆಗಿರ್ತದೆ. ಈ 2 ಲೆಕ್ಕಗಳು ನಿಮ್ಗೆ ಅರ್ಥ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಈ ತರಗತಿಯನ್ನು ಇಲ್ಲಿಗೆ ಕೊನೆಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.